ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ ಇವತ್ತಿನ ವ್ಲಾಗಲ್ಲಿ ಇವತ್ತಿನ ವೀಡಿಯೋದಲ್ಲಿ ನೀವು ಕರ್ಗ ನೋಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಅದನ್ನು ಒಂದು ಪುಟ್ಟ ವ್ಲಾಗ್ ಥರ ಮಾಡ್ತಾಯಿದ್ದೀವಿ. ಬೇಸಿಕಲಿ ತುಂಬ ಇಯರ್ ಆಗಿತ್ತು ನಾನು ಕರ್ಗ ನೋಡಿ, ಆ್ಯಂಡ್ ಸಚಿನ್ ಕರ್ಗ ನೋಡೇ ಇರಲಿಲ್ಲ. ಸೊ ಅದಕ್ಕೇ ಎಲ್ಲರೂ ಹೊರಟ್ವಿ ಬೆಳಗಿನ ಜಾವ 4 ಗಂಟೆಗೆ ಕರ್ಗ ನೋಡೋಣ ಅಂತ. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀವಿ. ಎಲ್ಲರಿಗೂ ಗೊತ್ತು ಬೆಂಗಳೂರು ಕರ್ಗ ಸಿಕ್ಕಾಪಟ್ಟೆ ಫೇಮಸ್ ಅಂತ. ಸೊ ಅದಕ್ಕೆ ಹೊರಟಿದ್ದೀವಿ. ನೀವೇ ನೋಡ್ತಾ ಇರ್ಬೋದು ಎಲ್ಲ ಕಡೆ ಲೈಟಿಂಗ್ಸ್. ಎಷ್ಟು ಜನ ಇದ್ದಾರೆ ಬೆಳಗಿನ ಜಾವ 4 ಗಂಟೆಯಲ್ಲಿ ಇಷ್ಟು ಜನ ಬಂದಿದ್ದಾರೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಏನಪ್ಪ ಅಂತ ಅಂದರೆ ದರ್ಗಾ. ಇದು ಕರ್ಗ ಇಲ್ಲೂ ಸಹ ಬರುತ್ತೆ. ಸೊ ಹೀಗಿದೆ, ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಜನ ಜನ ಜನ. ಜೊತೆಗೆ ಅಲ್ಲಲ್ಲೇ ಪ್ರಸಾದ ಸಹ ಹಂಚ್ತಾಯಿದ್ರು. ಆ್ಯಂಡ್ ನಾವು ಹುಡ್ಕೊಂಡು ಹೊರಟ್ವಿ ಕರ್ಗ ಎಲ್ಲಿದೆ ಅಂತ. ಅಲ್ಲಿ ದರ್ಗಾ ಹತ್ರ ಆ್ಯಕ್ಚುಲಿ 4 ಗಂಟೆಗೆ ಕರೆಕ್ಟಾಗಿ ಬಂದು ಹೋಗ್ಬಿಟ್ಟಿದ್ಯಂತೆ. ಸೊ ನಾವು ಮನೆಯಿಂದ ಹೊರಟಾಗ 4 ಗಂಟೆ, ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 4:20 4:30 ಆಗಿತ್ತು ಹತ್ತತ್ರ. ಸೊ ಅದಕ್ಕೆ ನಾವು ಎಲ್ಲನೂ ಕೇಳಿಕೊಂಡು ಎಲ್ಲಿ ನೆಕ್ಸ್ಟ್ ಬರುತ್ತೆ ಅಂತ ಕೇಳ್ಕೊಂಡು ಓಡಾಡ್ತಾ ಇದ್ದೀವಿ. ಸೊ ಹುಡುಕ್ತಾ ಇದ್ದೀವಿ, ನಮಗೆ ಸಿಗ್ತಾನೆ ಇಲ್ಲ. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಕಡೆ ಅಂತ ಹೇಳ್ತಾರೆ. ಸೊ ಫೈನಲಿ ನಾವೇನು ಮಾಡಿದ್ವಿ, ಅದಕ್ಕೆ ಇಲ್ಲ ಡೈರೆಕ್ಟ್ SP ರೋಡ್ ಹತ್ರ ಹೋಗ್ಬಿಡೋಣ. ನಿಯರ್ ಬೈ ಅದು ದೇವಸ್ಥಾನ ಹತ್ರನೇ. ಸೊ ಲಾಸ್ಟ್ ಅಲ್ಲಿಗೆ ಬರೋದದು. ಅದಕ್ಕೆ ಅಲ್ಲಿಗೆ ಹೋಗ್ಬಿಡೋಣ ಅಂತ ಹೋದ್ವಿ. ಆನ್ ದಿ ವೇ ಫ್ರೆಶ್ ಆಗಿರೋ ತರಕಾರಿ, ಹೂವು, ಹಣ್ಣು ಎಲ್ಲನೂ ಇತ್ತು. ಮಾರ್ಕೆಟ್ ಆದ್ದರಿಂದ ನಾನು ಫಸ್ಟ್ ಟೈಮ್ ನೋಡಿದ್ದು. ಸೂಪರಾಗಿತ್ತು ಆ್ಯಕ್ಚುಲಿ. ಎಷ್ಟು ಜನ ಇದ್ದಾರೆ ನೋಡಿ ಆಲ್ರೆಡಿ ಮಾರ್ಕೆಟಲ್ಲಿ ಅರ್ಲಿ ಮಾರ್ನಿಂಗು. ಸೊ ಹೀಗೆ ಹೊರಟ್ವಿ. ದೇವಸ್ಥಾನ ಹತ್ರನೇ ಹೋಗ್ಬೇಡ ಡೈರೆಕ್ಟು, ಅಲ್ಲಿಗೆ ಅಲ್ವಾ ಹೇಗಿತ್ತು ಬರೋದು. ಸೊ ನೋಡ್ಬೋದು ಅಂತ. ಇವಾಗ ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ರೋಡು ಫುಲ್ ಬ್ಲಾಕ್ ಮಾಡಿಬಿಟ್ಟಿದ್ರಲ್ಲ. ಸೊ ಅಲ್ಲೇ ಗಾಡಿನ ಮೇನ್ ರೋಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ಸುತ್ತಮುತ್ತ ಸ್ಟಾಲ್ಸ್ಗಳೆಲ್ಲ ಹಾಕ್ತಾಯಿದ್ರು ಇನ್ನು. ಯಾಕೆಂದರೆ ನೆಕ್ಸ್ಟ್ ಕರ್ಗ ಎಲ್ಲ ಆದಮೇಲೆ ತುಂಬ ಜನ ಬರ್ತಾರೆ ಅಲ್ಲ ದೇವಸ್ಥಾನಕ್ಕೆ. ಸೊ ಅವ್ರಿಗೆ ಆವಾಗಲೇ ವ್ಯಾಪಾರ ಜಾಸ್ತಿ. ಇವಾಗ ನೀವು ನೋಡ್ತಾ ಇರೋದೇ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಸೊ ಕರ್ಗ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ, ಕರ್ಗ ಎಂಡ್ ಆಗೋದು ಇಲ್ಲಿಂದಾನೆ. ಬೆಂಗಳೂರು ಕರ್ಗ ಅಂದರೆ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ದೇವಸ್ಥಾನ ಹತ್ರ ಅಂತೂ ಸೀರಿಯಸ್ಲಿ ಎಷ್ಟು ಜನ ಇದ್ದರು ಅಂದರೆ ಲಿಟ್ರಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ಎಂಡ್ ಕರ್ಗ ಇಲ್ಲೇ ಆಗೋದ್ರಿಂದ ಎಲ್ಲ ಜನ ಇಲ್ಲೇ ಬಂದು ಕಾಯ್ತಾಯಿದ್ರು ಕರ್ಗ ನೋಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂತ ಅಂದರೆ ಕರ್ಗ ಸ್ವಲ್ಪ ವಾಲಿತ್ತು ಅಂತ ಹೇಳ್ತಾಯಿದ್ರು ಅಲ್ಲೆಲ್ಲ. ಸೊ ಅದಕ್ಕೇ ಅದು ಹಿಂದೆಗಡೆ ರೋಡಿಂದ ಒಳಗಡೆ ದೇವಸ್ಥಾನದ ಒಳಗಡೆ ಹೊರಟೋಯ್ತು ಕರ್ಗ. ಇನ್ಫ್ಯಾಕ್ಟ್ ನಾವು ಸಹ ನೋಡೋಕ್ಕಾಗಲಿಲ್ಲ. ವಿಡಿಯೋ ಮಾಡ್ಕೊಂಡ್ವಿ. ಒಂದೇ ಒಂದು ಸೆಕೆಂಡ್ ಕರ್ಗ ಕಾಣುತ್ತೆ ನಮಗೆ. ಯಾರಾದರೂ ಕರ್ಗನ ಈ ವಿಡಿಯೋದಲ್ಲಿ ನೋಡಿದರೆ ಕಮೆಂಟ್ ಮಾಡಿ ನೋಡಿದ್ವಿ ಅಂತ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಪಾಪ ಇಲ್ಲಿ ಇಬ್ಬರು ಮಕ್ಕಳು ಕಾಣಿಸ್ತಾ ಇದ್ದಾರಲ್ಲ, ಇವರು ಕಳೆದೋಗ್ಬಿಟ್ಟಿದ್ರು. ಅವ್ರ ಅಪ್ಪ ಅಮ್ಮ ದೇವಸ್ಥಾನದ ಒಳಗಿದ್ದಾರೆ, ದೇವಸ್ಥಾನದ ಹೊರಗಿದ್ದಾರೆ. ಸೊ ಕಳೆದೋಗ್ಬಿಟ್ಟಿದ್ರು. ಅದಕ್ಕೆ ಅವ್ರ ಅಮ್ಮಂಗೆಲ್ಲ ಫೋನ್ ಮಾಡಿ ಅವ್ರು 1-2-3 ನಂಬರ್ ಪಟ ಅಂತ ಹಿಂದೆನೇ ಹೇಳ್ತಾಯಿದ್ರು. ಆ್ಯಕ್ಚುಲಿ ಅವ್ರ ನಂಬರ್ ಇವ್ರ ನಂಬರ್ ಅಂತ ಎಲ್ಲ. ಸೊ ಅವ್ರ ನಂಬರ್ನ ಇಸ್ಕೊಂಡು ಫೋನ್ ಮಾಡ್ತಾಯಿದ್ರು. ಕರ್ಕೊಂಡೋಗ್ಬಿಟ್ಟು ಸಾಕತ್ಯಾ ಓದ್ತಿ ಅಂತ ಅವ್ರ ಮಮ್ಮಿ ಹೆಸರು ಭವ್ಯ ಅಂತ ಟ್ರೂ ಕಲರ್ ಅದೇ ಬಂದಿದ್ರು. ಹೇಳಿ ಮರಿ ಬೇಗ.
ಫೈನಲಿ ಇಷ್ಟು ಜನದ ಮಧ್ಯೆ ಕೊನೆಗೂ ಅವರಮ್ಮ ಅವ್ರಿಗೆ ಸಿಕ್ಕಿದ್ರು. ನಿಜವಾಗ್ಲೂ ಎಷ್ಟು ಖುಷಿಯಾಗಿದ್ರು ಗೊತ್ತಾ. ಆ್ಯಂಡ್ ಅಲ್ವಾ ಆ್ಯಕ್ಚುಲಿ ತುಂಬ ಹುಷಾರಾಗಿ ನೋಡ್ಕೋಬೇಕು ಜನಗಳ ಮಧ್ಯೆ ನಾವು ಮಕ್ಕಳನ್ನ ಕರ್ಕೊಂಬರ್ತೀವಿ ಅಂತ ಅಂದಾಗ. ಸೊ ನಮಗೂ ಖುಷಿ ಆಯಿತು ಸಿಕ್ಕಿದ್ದು, ಅವರಮ್ಮ ಬಂದಿದ್ದು ಆ್ಯಂಡ್ ಮಕ್ಕಳು ಸೇಫಾಗಿ ಅವ್ರ ಮನೆಯವ್ರಿಗೆ ಸೇರಿದ್ದು. ಹೇಳ್ಬಿಡಿ ಜೋರಿಗೆ ಹೇಳಿ, ಮನೆಗೂ ಕಷ್ಟಪಟ್ಟು ಸಿಕ್ಬಿಡ್ತು. ಓಕೆ, ಇವಾಗ ನೆಕ್ಸ್ಟು ಆ್ಯಕ್ಚುಲಿ ಕರ್ಗ ಅಂತೂ ನೋಡೋಕ್ಕಾಗಲಿಲ್ಲ ಆ್ಯಂಡ್ ಆ ರಶ್ ಮಧ್ಯೆ ದೇವಸ್ಥಾನದ ಒಳಗೂ ಸಹ ನೋಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಟೈಮ್ ಬೇರೆ ಆಗ್ತಾಯಿತ್ತು. ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಂತ ರಶ್, ಏನು ರಶ್ ಇಲ್ಲ. ಓಪನ್ ಇದೆಯಾ? ಆ್ಯಂಡ್ ನಾವು ಅಂದ್ಕೊಂಡ್ವಿ ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಅಂತ, ಬಟ್ ಅಂತ ಏನು ರಶ್ ರಶ್ಶೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ಈಸಿಯಾಗಿ ದರ್ಶನ ಆಯಿತು, ಚೆನ್ನಾಗಾಯಿತು ದರ್ಶನ. ಆ್ಯಂಡ್ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಆ್ಯಕ್ಚುಲಿ ಒಂದು ದೇವಿಗೆ ಕರ್ಗ ಥರ ಅಲಂಕಾರ ಮಾಡಿಬಿಟ್ಟು ಕೂರಿಸಿದ್ದಾರೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ, ಕೂತಿರೋ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವಿ ದರ್ಶನ ಎಲ್ಲನೂ ತುಂಬ ಚೆನ್ನಾಗಾಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.